ಕೃಷಿ ಕ್ಷೇತ್ರಕ್ಕೆ ವಿದ್ಯುತ್ ನೀಡಲೇಬೇಕು. ಕೃಷಿ ಕ್ಷೇತ್ರ 50,000 ಕೋಟಿ ಅನುದಾನ ನೀಡಲೇಬೇಕು. ಬೇಸಿಗೆಯಲ್ಲಿ 3 ಹಂತದ ಶುದ್ಧೀಕರಣ ಮಾಡಲೇಬೇಕು. ರಾಜ್ಯ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯನ್ನು ಪ್ರತಿ ಬಜೆಟ್ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇಲ್ಲಿನ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೋಲಾರ ಜಿಲ್ಲೆಗೆ ಬಜೆಟ್ ನಲ್ಲಿ ಅನುದಾನ ತರುವಲ್ಲಿ ವಿಫಲವಾಗಿದ್ದಾರೆ. ಅದರ ಜೊತೆಗೆ ಇವತ್ತು ರಾಜ್ಯ ಬಜೆಟ್ ನಲ್ಲಿ ಏನು ಕೃಷಿ ಕ್ಷೇತ್ರಕ್ಕೆ 50,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಕೋಲಾರ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಅನ್ನು ನೀಡುವ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಮತ್ತೆ ಎತ್ತಿನ ಹೊಳೆ ನೀರನ್ನ ಜಾರಿ ಮಾಡಬೇಕು. ಟೊಮಾಟೊ ಮಾರುಕಟ್ಟೆ ಜ್ಞಾನದ ಸಮಸ್ಯೆ ಬಿಡುಗಡೆ ಮಾಡಬೇಕು. ಮತ್ತೆ ಕೇಂದ್ರದಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ನಕಲಿ ಬಿತ್ತನೆ ಬೀಜ ಕೀಟನಾಶಕ ಕೇಂದ್ರಕ್ಕೆ ಕಾನೂನನ್ನು ಜಾರಿ ಮಾಡಬೇಕು. ಮತ್ತೆ ಏನು ಕಾಂಗ್ರೆಸ್ ಸರ್ಕಾರ ಜಾರಿ ಬರುವಾಗ ಚುನಾವಣೆ ಸಮಯದಲ್ಲಿ ಗೇಮ್ಗಳಲ್ಲಿ ಮಹಿಳಾ ಸಮಾವೇಶದಲ್ಲಿ ನೀಡಿದ ತ್ರಿಶಕ್ತಿ ಸಾಲವನ್ನು ಸಂಪೂರ್ಣವಾಗಿ ಡಿಸಿಸಿ ಬ್ಯಾಂಕ್ ಇರ್ಬೋದು ಮತ್ತೆ ಮತ್ತೊಂದು ಸರ್ಕಾರ ಬ್ಯಾಂಕ್ ಎಲ್ಲಾ ಸಾಲವನ್ನು ಮನ್ನಾ ಮಾಡಬೇಕು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ಕೃಷಿ ಕ್ಷೇತ್ರಕ್ಕೆ 50,000 ಕೋಟಿ, ಕೋಲಾರ ಜಿಲ್ಲೆಗೆ 25,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ದೇಶೀಯರು ಮಾಡಲೇಬೇಕು. ಮತ್ತು ಸ್ಥಳೀಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡದ ಕಾರ್ಖಾನೆಗಳ ವಿರುದ್ಧ ಕಾನೂನು ರಚನೆ ಮಾಡಬೇಕು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘದಿಂದ ಸರ್ಕಲಲ್ಲಿ ಸರ್ಕಾರಿ ಸಮೇತ ಹೋರಾಟ ಮಾಡಿ ತಹಸೀಲ್ದಾರ್ ಉಪ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ. ಅದರಂತೆ ಉಸ್ತುವಾರಿ ಸಚಿವರು ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಈ ಬಜೆಟ್ ನಲ್ಲಿ ಏನಾದರೂ ಕೋಲಾರ ಜಿಲ್ಲೆಗೆ ಅನುದಾನ ತರದೇ ಇದ್ರೆ ಖಂಡಿತವಾಗ್ಲೂ ಎಲ್ಲಾ ಶಾಸಕರ ಮನೆ ಮುಂದೆ ಮೆಣಸಿನಕಾಯಿ ಹೊಟ್ಟೆ ಹಾಕುವ ಚಳುವಳಿ ಮಾಡುವ ಮುಖಾಂತರ ರೈತರು ನ್ಯಾಯ ಬದ್ಧತೆ